ಇವತ್ತು ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಇವತ್ತು ಗಾಡಿ ಏರ್ ಫಿಲ್ಟ್ರನ್ನ ಕ್ಲಿಯರ್ ಮಾಡೋಣ. ನೋಡಿ ಸುಮಾರು ದಿವಸ ಆಯಿತು ಶೋರೂಮಿಂದ ಸರ್ವಿಸ್ ಮಾಡಿದರೆ ಇಲ್ಲ ಅದು ಕನ್ಫರ್ಮ್ ಇಲ್ಲ ನಮಗೆ. ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ತೆಗೆದುಬಿಟ್ಟು ಚೆಕ್ ಮಾಡೋಣ. ಗಾಡಿ ಇಲ್ಲೇ ಇದೆ ನೋಡಿ, ಬನ್ನಿ ಓಪನ್ ಮಾಡೋಣ. ಓಪನ್ ಮಾಡಿ ಒಳಗಡೆ ಏನೇನು ಆಗಿದೆ ಅಂತ ಚೆಕ್ ಮಾಡೋಣ. ಆಲ್ರೆಡಿ ಜಾಸ್ತಿ ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀವಿ. ಬನ್ನಿ ಓಪನ್ ಮಾಡೋಣ. ನೋಡಿದ್ರೆ ಅವಸ್ಥೆ ಈ ಕಡೆ ಚೆನ್ನಾಗಿರುತ್ತೆ, ಈ ಕಡೆ ಫುಲ್ ಆಲ್ರೆಡಿ ಹೋಗ್ಬಿಟ್ಟಿದೆ ನೋಡಿ. ಫುಲ್ ಡಸ್ಟ್ ಆಗಿದೆ. ಇಷ್ಟಾದರೆ ಗಾಡಿ ಮೈಲೇಜ್ ಬಂದರೆ ಹೆಂಗೆ ಬರುತ್ತೆ ಹೇಳಿ. ಮೇನ್ ರೀಸನ್ ಇದೆ, ಇದು ಹೊಸದಾಕೋಣ ಅಷ್ಟೇ. ಇನ್ನು ಈ ಥರ ಇದೆ ಫೈನಲ್. ಈ ಕಡೆ ಚೆನ್ನಾಗಿರುತ್ತೆ, ಬಟ್ ಈ ಕಡೆ ಎಲ್ಲ ಹೋಗಿದೆ ನೋಡಿ. ಇದು ಕಂಪ್ನಿ ಸರ್ವಿಸ್ ಕೊಟ್ಟಾಗ ಮಾತ್ರ ತೆಗಿಯಲ್ಲ ಅವರು. ಹಿಂಗಿರುತ್ತೆ. 4 ಸ್ಕ್ರೂ ತೆಗಿಬೇಕು ಫಸ್ಟು. ಇದು ಸ್ಕ್ರೂ ತೆಗೆದಾದ್ಮೇಲೆ ಇಲ್ಲಿಂದ ಜಸ್ಟ್ ಇದು ಓಪನ್ ಮಾಡಿ. ಈ ಥರ ಓಪನ್ ಮಾಡಿದ್ಮೇಲೆ ಇಲ್ಲಿಂದ ಬರುತ್ತೆ ಫಿಲ್ಟ್ರು. ಯಾಕಂದರೆ ಫಿಲ್ಟ್ರ್ ಸೈಜ್ ಬಂದು ಇಷ್ಟಿರುತ್ತೆ. ಒಳಗಡೆ ಹಿಂಗೆ ಎಳಿಬೋದು ಆರಾಮಾಗಿ ನೋಡಿ. ಇಷ್ಟಿರುತ್ತೆ ಫಿಲ್ಟ್ರ್, ಇದು ಸೈಜ್ ಆರಾಮಾಗಿ ತೆಗಿಬೋದು. ಸ್ವಲ್ಪ ಫೋಲ್ಡ್ ಮಾಡಿ ತೆಗೆದ್ರೆ ಇದು ಪೈಪು. ಜಸ್ಟ್ ಇದೇನಿರಲ್ಲ, ಇಲ್ಲಿ ನೀರು ಹೋಗ್ಬಾರ್ದು ಅಂತ ಕೊಟ್ಟಿದ್ದೀನಿ, ಕ್ಯಾಪ್ ಕೊಟ್ಟಿದ್ದೀನಿ ಅಷ್ಟೇ. ಪೈಪ್ ಇತ್ತು ಅಷ್ಟೇ. ಅದು ಇಲ್ಲಿಂದ ಕನೆಕ್ಟ್ ಆಗಿ ಒಳಗಡೆ ಹೋಗಿ ಒಳಗಡೆಯಿಂದ ಇಂಜಿನ್ಗೆ ಹೋಗುತ್ತೆ. ಅದು ನಾನು ಅಂದ್ಕೊಂಡೆ ಈ ಸೈಡಿಂದ ತೆಗಿಬೋದು ಅಂದ್ಕೊಂಡಿದ್ದೆ ನಾನು. ಅದು ಈ ಸೈಡಿಂದ ತೆಗಿಯೋಕ್ಕಾಗತ್ತೆ ಅಂದ್ಕೊಂಡಿದ್ದೆ, ಬಟ್ ತೆಗಿಯೋಕ್ಕಾಗಲ್ಲ. ಅದು ಇಲ್ಲಿಂದ ಈ ಕಡೆ ಓಪನ್ ಮಾಡಿ ತೆಗಿಯೋಕ್ಕಾಗತ್ತೆ ಅಂದ್ಕೊಂಡಿದ್ದೆ, ತೆಗಿಯೋಕ್ಕಾಗಲ್ಲ. ಅದು ಡೈರೆಕ್ಟಾಗಿ ಹಿಂಗೆ ತೆಗಿಬೇಕು. ಇದು ಬೈಕ್ ಪ್ಯಾನಲ್ ಓಪನ್ ಮಾಡಲೇಬೇಕು. ತುಂಬ ಫಸ್ಟು ಕೀನ ಆಫ್ ಮಾಡ್ಕೊಂಬಿಡಿ. ಯಾವುದಕ್ಕೂ ಶಾರ್ಟ್ ಸರ್ಕ್ಯೂಟ್ ಯಾವುದೂ ಆಗಲ್ಲ. ನೋಡಿ ಯಾವ ಥರ ಆಗಿದೆ ಅದು. ಥರ ಆಗೋಗಿದೆ ಫುಲ್ಲು. 4 ಸ್ಕ್ರೂ, 1 ಸ್ಕ್ರೂ ಎಲ್ಲ ಬಿದ್ದೋಯ್ತು. 1 ಸ್ಕ್ರೂ ಇರ್ತದೆ, ಸ್ಪ್ಯಾನರ್ ಎಲ್ಲ ಬೇಕಾಗುತ್ತೆ ತೆಗಿಯೋಕ್ಕೆ ಕಂಪಲ್ಸರಿ ಅಷ್ಟೇ. ಇದನ್ನು ಮೆನ್ಷನ್ ಮಾಡಿದ್ದಾನೆ ಇಲ್ಲಿ, ಅದೇ ಕ್ಲೀನ್ ಮಾಡಿಬಿಟ್ಟು ಹಾಕ್ಬೇಡಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಸಿಗೋಲ್ಲ ಫಿಲ್ಟ್ರ್ ಇದು. ಅದನ್ನು ಇದು ಸತಿ ಹಾಕೋಣ. ನೆಕ್ಸ್ಟು ಇನ್ನೊಂದು ಸತಿ ಹೊಸ ತೊಗೊಂಬಂದ್ಮೇಲೆ ಚೇಂಜ್ ಮಾಡೋಣ. ಆಯಿಲ್ ಏನಕ್ಕಾಗಿದೆ ಗೊತ್ತಿಲ್ಲ. ಅದು ಹಿಂಗೆ ಹೋಗಿತ್ತು, ಹಿಂಗೆ ಇತ್ತು ಒಳಗಡೆ ಹೋಗಿದೆ, ನೀರು ಹೋಗಿದೆ, ಆಯಿಲ್ ಹೋಗಿದೆ. ಅದು ಏನೋ ಸೇರ್ಕೊಂಡ್ಬಿಟ್ಟಿದೆ ಒಳಗಡೆ. ಬಟ್ ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. 2000-3000 ಕಿಲೋಮೀಟ್ರ್ ಆಯಿತು ಒಂದು ಸತಿ ಚೇಂಜ್ ಮಾಡ್ಕೊಂಬಿಡಿ. ಇದೇನು ಜಾಸ್ತಿ ಬೇರೆ ಪ್ರೈಸ್ ಇದೆ. ಎಷ್ಟಿದೆ ಅಂತ ನೀವು ಚೆಕ್ ಮಾಡಿ ಹಾಕ್ತೀನಿ, ಎಷ್ಟಿದೆ ಪ್ರೈಸಸ್ ಇದ್ರದ್ದು. ಸೌಂಡ್ ಯಾವ ಥರ ಬರುತ್ತೆ ನೋಡೋಣ ಬನ್ನಿ.
ಚೇಂಜ್ ಮಾಡೋಣ ಅಷ್ಟೇ. ನೆಕ್ಸ್ಟ್ ಟೈಮ್ ಚೇಂಜ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ತೋರಿಸ್ತೀನಿ ನೋಡಿ. ಸೊ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ನೋಡ್ರಿ. ಗಾಡಿ ಓಡಿದೆ 15,840 ಕಿಲೋಮೀಟ್ರ್ ಓಡಿದೆ. ಬಟ್ ಈ ಕಂಪ್ನಿಯವರು ತೆಗ್ದೇ ಇಲ್ಲ ಅದು. ಅದಕ್ಕೆ ಒಂದು ಸಲ ಲೋಕಲ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಲೋಕಲ್ ಹತ್ರ ತೊಗೊಂಡೋಗಿ ಒಂದು ಸತಿ ಓಪನ್ ಮಾಡಿಸಿ ನೋಡಿ. ಗಾಡಿ ಪಿಕಪ್ಪು ಮತ್ತು ಮೈಲೇಜು ಎಲ್ಲ ಚೆನ್ನಾಗಿ ಬರುತ್ತೆ. ನಮ್ಮ ಗಾಡಿ ಪಿಕಪ್ ಕೊಡ್ತಿರಲಿಲ್ಲ, ಹಾಗಾಗಿ ಇವತ್ತು ಓಪನ್ ಮಾಡಿ ನೋಡಿದೆ. ಶೋರೂಮ್ ಅವರು ಫುಲ್ ತೆಗಿಯೋಕ್ಕೆ ಹೋಗಲ್ಲ ಅದು, ಯಾಕೋ ಗೊತ್ತಿಲ್ಲ, ಯಾರೂ ರಿಮೂವೇ ಮಾಡಿಲ್ಲ. ಒಂದು ಸತಿ ನೀವು ಅದನ್ನು ರಿಮೂವ್ ಮಾಡಿಬಿಟ್ಟು ಲೋಕಲ್ ಅವ್ರ ಹತ್ರ ನಿಮ್ಗೆ ಗೊತ್ತಾಗಿ ಲೋಕಲ್ ಅವ್ರ ಹತ್ರ ಓಪನ್ ಮಾಡಿಸಿ. ಏನು ನೀವು ಈಸಿ ಇರುತ್ತೆ, ನೀವು ತೆಗೆದುಬಿಟ್ಟು ಹಾಕ್ಬೋದು, ಈಸಿ ಆಯಿತು. ಜಸ್ಟ್ 2-3 ಸ್ಕ್ರೂ ಇರುತ್ತೆ, ಓಪನ್ ಮಾಡಿ ಹಾಕಿ ಅಷ್ಟೇ. ಇಲ್ಲ ಹೊಸದು ಆರ್ಡ್ರ್ ಮಾಡ್ಕೊಂಡು ತೊಗೊಂಡು ಹಾಕ್ಬಿಡಿ ಹೊಸದೊಂದು. ಅಷ್ಟೇ, ಏನು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ ಅದರಲ್ಲಿ. ಇಂಜರು ಅದೊಂದು ಕ್ಲೀನ್ ಮಾಡಿಬಿಟ್ರೆ ಮೈಲೇಜ್ ಬರುತ್ತೆ, ಪಕ್ಕ 100% ಮೈಲೇಜ್ ಬಂದೇ ಬರುತ್ತೆ.